ಹಲೋ ಸ್ಟೂಡೆಂಟ್ಸ್, ಪ್ರೀತಿಯ ವಿದ್ಯಾರ್ಥಿಗಳೇ, ಅಕ್ಟೋಬರ್ 24 ವಿಶ್ವ ಚರಿತ್ರೆಯಲ್ಲಿ ಒಂದು ಮಹತ್ವದ ದಿನ. ಇಂದು ವಿಶ್ವಸಂಸ್ಥೆಯ ಸ್ಥಾಪನೆ ದಿನ ಆಗಿದೆ. ಅಕ್ಟೋಬರ್ 24th ಈಸ್ ದ ಫೌಂಡೇಶನ್ ಡೇ ಆಫ್ UNO. ಅಕ್ಟೋಬರ್ 24th 1945 the UNO was established. ಅಕ್ಟೋಬರ್ 24 1945ರಂದು ವಿಶ್ವಸಂಸ್ಥೆ ಸ್ಥಾಪನೆಯಾಗಿತ್ತು. ರಿಗಾರ್ಡಿಂಗ್ ದಿಸ್, here mainly the significance of this year 2020ರಲ್ಲಿ ಇದರ ಮಹತ್ವ ಏನಿದೆ ಅಂದರೆ UNO is going to complete its 75 years. ತನ್ನ 75 ವರ್ಷಗಳನ್ನು ಪೂರ್ತಿಗೊಳಿಸ್ತಾ ಇದೆ. 2020ರದ ಇದು ವಿಶೇಷವಾಗಿದೆ, ಅಕ್ಟೋಬರ್ 24. ಹಾಗಾದರೆ ಈ ವಿಶ್ವಸಂಸ್ಥೆ ಹೆಂಗೆ ಸ್ಥಾಪನೆ ಆಯಿತು, ನಡೆದು ಬಂದ ದಾರಿ ಏನಾಗಿದೆ, ಅದರಲ್ಲಿ ಬರುವಂಥ ಮುಖ್ಯ ವ್ಯಕ್ತಿಗಳು ಯಾವುವು, ಹೇಗೆ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತು, ಸೊ ಹೌ ದಿಸ್ ಆರ್ಗನೈಸೇಷನ್ ವಾಸ್ ಎಸ್ಟಾಬ್ಲಿಷ್ಡ್, ದ ಜರ್ನಿ ಆಫ್ UNO and its establishment, the role of the important leaders who participated in the establishment of this UNO, we are going to study here. And also in the last conclusion I will be speaking about some of the landmarks of India in UNO. ಭಾರತ ವಿಶ್ವಸಂಸ್ಥೆಯಲ್ಲಿ ತನ್ನ ಒಂದು ಛಾಪನ್ನು ಯಾವ ರೀತಿಯಾಗಿ ಮೂಡಿಸಿದೆ, ಅದೇ ಭಾರತದ ಹೆಜ್ಜೆ ಗುರುತುಗಳು ವಿಶ್ವಸಂಸ್ಥೆಯಲ್ಲಿ, ಅದನ್ನು ಕೊನೆಯದಾಗಿ ನಾನು ವಿಷಯ ತೆಗೆದುಕೊಳ್ತೇನೆ. 20ನೇ ಶತಮಾನವನ್ನು ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ವಿಶ್ವ 2 ಮಹಾಯುದ್ಧಗಳನ್ನು ಕಂಡಿತು. 20th century world witnessed 2 great world wars. 1914 to 1918 was the first world war. 1914ರಿಂದ 1918 ಒಂದನೇ ಜಾಗತಿಕ ಯುದ್ಧ. So looking at the nature of this war, the destruction that was caused, here the countries were worried about the future. ಅಲ್ಲಿ ಯುದ್ಧದ ಈ ಒಂದು ಪರಿಣಾಮವನ್ನು ಗಮನಿಸಿದಾಗ ಅಲ್ಲಿ ಈ ಒಂದು ನಷ್ಟ ಏನು ಅನುಭವಿಸಿತು ವಿಶ್ವ, ಇದರ ಈ ಒಂದು ಪರಿಣಾಮವನ್ನು ಗಮನಿಸಿ ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆಯಾಗಿತ್ತು ರಾಷ್ಟ್ರಗಳಿಗೆ. ಇಂಥ ಸಂದರ್ಭದಲ್ಲಿ ಇಂಥ ಯುದ್ಧಗಳನ್ನು ತಡೆದು ರಾಷ್ಟ್ರಗಳಲ್ಲಿ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಿ ವಿಶ್ವ ಶಾಂತಿಯನ್ನು ಸ್ಥಾಪಿಸಲು ಅಮೆರಿಕದ ಅಧ್ಯಕ್ಷನಾದ ವುಡ್ರೋ ವಿಲ್ಸನ್ ಒಂದು ಪ್ರಸ್ತಾವನೆ ಮಾಡಿದ್ದ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ. ಸೊ ಟು ಸ್ಟಾಪ್ ಸಚ್ ವಾರ್ಸ್ ಇನ್ ಫ್ಯೂಚರ್ ಆ್ಯಂಡ್ ದೇ ಡೆವಲಪ್ ಕಾರ್ಡಿಯಲ್ ರಿಲೇಷನ್ ಅಮಂಗ್ ದ ನೇಷನ್ಸ್ ಆಫ್ ದ ವರ್ಲ್ಡ್ ಆ್ಯಂಡ್ ಎಸ್ಟಾಬ್ಲಿಷ್ ದ ವರ್ಲ್ಡ್ ಪೀಸ್, American President Woodrow Wilson had made a proposal for the organization of the nations of the world. ವಿಶ್ವದ ರಾಷ್ಟ್ರಗಳ ಒಂದು ಕೂಟ ಸ್ಥಾಪನೆ ಆಗಬೇಕಂತ ಹೇಳಿ ವುಡ್ರೋ ವಿಲ್ಸನ್ ಅದನ್ನು ಪ್ರಸ್ತಾವನೆ ಮಾಡಿದ. ಅಕಾರ್ಡಿಂಗ್ ಟು ಹಿಸ್ ಮೇನ್ಲಿ ದ ಪ್ರಪೋಸಲ್, January 10th 1920 the League of Nations was established. ಜನವರಿ 10 1920 ರಾಷ್ಟ್ರಗಳ ಸಂಘ ಸ್ಥಾಪನೆಗೊಂಡಿತು, ವಿತ್ ಜಿನೆವಾ ಇನ್ ಸ್ವಿಟ್ಜರ್ಲೆಂಡ್ ಆಸ್ ಇಟ್ಸ್ ಹೆಡ್ ಕ್ವಾರ್ಟರ್ಸ್. ಸ್ವಿಟ್ಜರ್ಲೆಂಡ್ನಲ್ಲಿ ಬರುವಂಥ ಜಿನೆವಾ ಅದರ ಮುಖ್ಯ ಆಡಳಿತ ಕಚೇರಿ ಆಗಿತ್ತು. 1920 ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ದ ಲೀಗ್ ಆಫ್ ನೇಷನ್ಸ್, ರಾಷ್ಟ್ರಗಳ ಸಂಘ, ದ ಲೀಗ್ ಆಫ್ ನೇಷನ್ಸ್, ವಿಚ್ ವಾಸ್ ಹಿಯರ್ ಮೇನ್ಲಿ ದ ಬ್ರೈನ್ ಚೈಲ್ಡ್ ಆಫ್ ವುಡ್ರೋ ವಿಲ್ಸನ್. ಹವೆವರ್ ಹಿಯರ್ ದಿಸ್ ಲೀಗ್ ಆಫ್ ನೇಷನ್ಸ್ ಹಿಯರ್ saw here mainly initial success, but gradually it failed in its objectives. ಪ್ರಾರಂಭದಲ್ಲಿ ಏನೋ ಯಶಸ್ಸು ಬಂದಿತ್ತು, ಆದರೆ ನಂತರ ಅದರ ಉದ್ದೇಶ ಗುರಿಗಳಲ್ಲಿ ಅದು ಮೇಲಿಂದ ಮೇಲೆ ವಿಫಲತೆಯನ್ನು ಕಂಡಿತು. ಆ್ಯಂಡ್ ವಿದಿನ್ 2 decades, ಕೇವಲ 2 ದಶಕ ಕಾಲದಲ್ಲಿ ಮುಂದೆ ದ ವರ್ಲ್ಡ್ ವಾಸ್ ಅಗೇನ್ ಮರ್ಜ್ಡ್ ಇನ್ ಅನದರ್ ಗ್ರೇಟ್ ವರ್ಲ್ಡ್ ವಾರ್, ದಟ್ ವಾಸ್ ದ ಸೆಕೆಂಡ್ ವರ್ಲ್ಡ್ ವಾರ್. ಮುಂದೆ ಕೇವಲ 20 ವರ್ಷದಲ್ಲಿ 2 ದಶಕ ಕಾಲದಲ್ಲಿ ನಾವು ನೋಡ್ತೀವಿ ವಿಶ್ವ ಇನ್ನೊಂದು ಮಹಾಯುದ್ಧವನ್ನು ಕಂಡಿತು. ಅದು 2ನೇ ಮಹಾಯುದ್ಧವಾಗಿದೆ. 1939 1939 2ನೇ ಮಹಾಯುದ್ಧ ಪ್ರಾರಂಭಗೊಂಡದ್ದು. ಸೊ ವೆನ್ ದಿಸ್ ವಾರ್ ವಾಸ್ ಗೋಯಿಂಗ್ ಆನ್, once again some of the
leaders of the powerful countries, particularly America and England, and later joined hands by Russia, USSR. So they tried here to mainly see that the world will be safe from such wars in future. ಮುಂದೆ ವಿಶ್ವ ಇಂಥ ಯುದ್ಧಗಳಿಂದ ಈ ಒಂದು ಸುರಕ್ಷಿತವಾಗಿ ಈ ಒಂದು ಇರಬೇಕೆಂಬ ಆಲೋಚನೆಯನ್ನು ಪ್ರಾರಂಭ ಮಾಡಿದೆ. And we see how the journey of the establishment of a United Nations organization came here. So which are the steps taken here for the establishment? So when the war was going on, ಯುದ್ಧ ನಡೀತಾ ಇದ್ದ ಸಂದರ್ಭದಲ್ಲಿ we notice here Winston Churchill, the Prime Minister of England, and Franklin Delano Roosevelt, the President of America, signed the Atlantic Charter 1941. 1941 ಎಫ್ ಡಿ ರೂಸ್ವೆಲ್ಟ್ ಅಮೆರಿಕದ ಅಧ್ಯಕ್ಷ ಮತ್ತು ವಿನ್ಸ್ಟನ್ ಚರ್ಚಿಲ್ ಇಂಗ್ಲೆಂಡ್ದ ಪ್ರಧಾನಮಂತ್ರಿ ಅಟ್ಲಾಂಟಿಕ್ ಮಸೂದೆ ಅಥವಾ ಅಟ್ಲಾಂಟಿಕ್ ಒಪ್ಪಂದಕ್ಕೆ ರುಜು ಹಾಕಿದರು, ವಿಚ್ ವಾಸ್ ಅಟ್ ದ ನ್ಯೂ ಫೌಂಡ್ ಲ್ಯಾಂಡ್ in the Atlantic Ocean. The Newfoundland land was the place where this treaty was signed 1941, where Franklin Delano Roosevelt proposed on the model of the League of Nations we should have an organization, and also he coined the word United Nations Organization. ಆಗ ರೂಸ್ವೆಲ್ಟ್ ಅವರ ಒಂದು ಪ್ರಸ್ತಾವನೆ ಬರ್ತದೆ. ಅವರು ಹೇಳ್ತಾರೆ ಈ ಒಂದು ಅಲ್ಲಿ ರಾಷ್ಟ್ರಗಳ ಸಂಘ ಮಾದರಿಯ ಮೇಲೆ ಇನ್ನೊಂದು ಇಲ್ಲೇ ಸಂಘಟನೆ ಸ್ಥಾಪನೆ ಮಾಡಬೇಕು, ಅದಕ್ಕೆ ಸಂಯುಕ್ತ ರಾಷ್ಟ್ರಗಳ ಸಂಘಟನೆ ಎಂದು ನಾಮಕರಣ ಮಾಡಬೇಕಂತ ಹೇಳಿ ಕೂಡ ಪ್ರಸ್ತಾವನೆ ಮಾಡ್ತಾರೆ. ಅಟ್ಲಾಂಟಿಕ್ ಇಲ್ಲೇ ಒಪ್ಪಂದದಲ್ಲಿ 1941 ದ ಅಟ್ಲಾಂಟಿಕ್ ಚಾರ್ಟರ್ ವಾಸ್ ಸೈನ್ಡ್. ಫಾಲೋಡ್ ಬೈ ದಿಸ್ 1943 ದ ಮಾಸ್ಕೋ ಕಾನ್ಫರೆನ್ಸ್, the capital of USSR, the Moscow conference was held, where the foreign secretaries of 4 countries met, and along with that many other members were there. Mainly it was a discussion that was held between the 4 foreign secretaries of America, England, Russia and China. They met at the Moscow for the discussion of having such a organization of the nations of the world to prevent the war in the future. ಯುದ್ಧಗಳನ್ನು ತಡೆಯಲು ಈ ರೀತಿಯಾಗಿ ಒಂದು ಸಂಘಟನೆ ಸ್ಥಾಪನೆ ಆಗಬೇಕಂತ ಹೇಳಿ ಈ ಒಂದು ಆಲೋಚನೆಗೆ ಅವರು ಈ ಒಂದು ಅಲ್ಲಿ ಸೇರಿದ್ದಾರೆ. ಇದಾದ ನಂತರ ಆಫ್ಟರ್ ದಿಸ್ 19 here we see the next step was mainly it was the Tehran conference. ತೆಹರಾನ್ ಅಧಿವೇಶನ ಒಂದು ಬರ್ತದೆ. Tehran here conference was organized. Followed by that, Tehran comes in Iran. So in Tehran, we find that the Tehran conference was attended by Franklin Delano Roosevelt, Joseph Stalin of Russia, and Winston Churchill. ಈ 3 ಮಹಾವ್ಯಕ್ತಿಗಳು ಆ ತೆಹರಾನ್ ಅಧಿವೇಶನದಲ್ಲಿ ಭಾಗವಹಿಸಿದ್ದು. Then we have Dumbarton Oaks ಕಾನ್ಫರೆನ್ಸ್, ಅಮೆರಿಕಾದಲ್ಲಿ ಬರ್ತದೆ, ಅಮೆರಿಕಾದಲ್ಲಿ ನಡೆದದ್ದು 1945. ಇದಾದ ನಂತರ ಪಾಟ್ಸ್ಡ್ಯಾಮ್ ಕಾನ್ಫರೆನ್ಸ್ ಜರ್ಮನಿಯಲ್ಲಿ ಬರ್ತದೆ, ವೇರ್ ಅಗೇನ್ ದ 3 here mainly met. This time here we find instead of Franklin Delano Roosevelt, it was American President Harry Truman participated there 1945. And last it was the San Francisco conference, San Francisco ಅಧಿವೇಶನ ಅಮೆರಿಕಾದಲ್ಲಿ ನಡೆದದ್ದು. And here we find in San Francisco conference nearly 50 countries of the world participated, and it was mainly Churchill here was not present here. Churchill was not here. At that time there was mainly the change going on in England. As such we do not have mainly Churchill participating here. Later we have Clement Attlee coming up as the Prime Minister of England. So in San Francisco the main persons were Joseph Stalin and Harry Truman. Joseph Stalin and Harry Truman played a very important role in San Francisco conference, and the United Nations Organization here was established on October 24th. ಅಕ್ಟೋಬರ್ 24, 1945 ಆ ವಿಶ್ವಸಂಸ್ಥೆ ಸ್ಥಾಪನೆ ಆಗಿತ್ತು. This is how
the journey of UNO was there, how it was established. When the war was going itself, by the end of the war, as we know that around about August 14th, 15th, the 1945, almost the war had come down, and immediately the San Francisco here conference was held, and we find that the UNO came into existence with New York as the headquarters, America. With New York as the headquarters, we find this UNO came into existence. So this organization, since 1945, here it has been working here in various fields, political field, cultural field, science field, educational field. In various fields, it has rendered its contribution. It has rendered its valuable service. ವಿವಿಧ ಕ್ಷೇತ್ರದಲ್ಲಿ, ಬರೀ ರಾಜಕೀಯ ಕ್ಷೇತ್ರವಲ್ಲ, ವಿವಿಧ ಕ್ಷೇತ್ರದಲ್ಲಿ, ಅದು ರಾಜಕೀಯ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ವಿವಿಧ ಕ್ಷೇತ್ರದಲ್ಲಿ ತನ್ನ ಕೊಡುಗೆಯನ್ನು ನೀಡಿದೆ. It has here supported for the end of the colonization, and it was mainly with the support of UNO many countries have gained their independence. ಅಲ್ಲಿ ಅನೇಕ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸಹಾಯದಿಂದ ಇಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದೆ. ವಸಾಹತ ನೀತಿಯನ್ನು ಅಂತ್ಯಗೊಳಿಸಿದ್ದು, ಗುಲಾಮಗಿರಿಯನ್ನು ಈ ಒಂದು ಅಂತ್ಯಗೊಳಿಸಲು ಈ ಒಂದು ಹೋರಾಟ ನಡೆಸಿದ್ದು. It tried to mainly stop the slavery system. The UNO is fighting against the deadly diseases through its organization, what we call it as a World Health Organization. Likewise, the organization like UNESCO, UNICEF, they are also contributing for the cultural development, educational development, scientific development, and also seeing that to eradicate the malnutrition from the children. UNESCO is one of that organization. Like this, through its various organs, the sub-organs or agencies we call it, is working there. So it has touched almost all the fields. ಎಲ್ಲ ಕ್ಷೇತ್ರದಲ್ಲೂ ವಿಶ್ವಸಂಸ್ಥೆ ತನ್ನದೇ ಆದಂಥ ಒಂದು ಛಾಪನ್ನು ಇಲ್ಲೇ ಮೂಡಿಸಿದೆ. ಸೊ ದ structure of UNO, if you see, UNO comprises of the 6 main organs headed by here the General Assembly, which is presently having 193 members. General Assembly, ಸಾಮಾನ್ಯ ಸಭೆ 193 ಸದಸ್ಯರಿದ್ದಾರೆ. Then we have the Security Council, ಭದ್ರತಾ ಮಂಡಳಿ, that is with 5 permanent members and the 10 non-permanent members. The 5 permanent members are there in this organization. That is America, we have got England, France, Russia and China. The 5 permanent members. 10 non-permanent members are there. ಹಂಗಾಮಿ ಸದಸ್ಯರು, 10 ಹಂಗಾಮಿ ಸದಸ್ಯರು ಭದ್ರತಾ ಮಂಡಳಿಯಲ್ಲಿ. International Court of Justice, ಅಂತಾರಾಷ್ಟ್ರೀಯ ನ್ಯಾಯಾಲಯ, which is located at The Hague in Netherlands. ನೆದರ್ಲ್ಯಾಂಡ್ಸ್ ಅಲ್ಲದೆ ಬರುವಂಥ ದ ಹೇಗದಲ್ಲಿ ವಿಶ್ವ ನ್ಯಾಯಾಲಯವನ್ನು ಅಲ್ಲಿ ಸ್ಥಾಪಿಸಲಾಯಿತು. ದೆನ್ ವಿ ಹ್ಯಾವ್ ಗಾಟ್ ದಿ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. ಅಂಡರ್ ದಿಸ್ ಆರ್ಗನೈಜೇಷನ್ ವೇರಿಯಸ್ ಏಜೆನ್ಸೀಸ್ ವಿಲ್ ಬಿ ವರ್ಕಿಂಗ್. ಈ ಅಂಗದ ಆಶ್ರಯದಲ್ಲಿ ಅನೇಕ ಉಪ ಅಂಗಗಳಿವೆ, ಅನೇಕ ಸಂಘಟನೆಗಳಿವೆ, ಈ ಒಂದು ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ, ವಿಶ್ವಸಂಸ್ಥೆಯ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಆ್ಯಂಡ್ ದೆನ್ ವಿ ಹ್ಯಾವ್ ದಿ Trusteeship Council, ಧರ್ಮದರ್ಶಿ ಮಂಡಳಿ, and lastly the Secretariat, Mahasachivalaya. The Secretariat is mainly here one of the day-to-day administration is looked after this by the Secretariat, and it is headed by the Secretary General. ಪ್ರಧಾನ ಕಾರ್ಯದರ್ಶಿ ಅದರ ಮುಖ್ಯಸ್ಥನಾಗಿರ್ತಾನೆ. Antonio Guterres from Portugal is the present Secretary General. ಅದೇ ಪೋರ್ಚುಗಲದ ಆಂಟೋನಿಯೋ ಗುಟೆರಸ್ ಈಗಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾನೆ ವಿಶ್ವಸಂಸ್ಥೆ. ಹೀಗೆ ವಿಶ್ವಸಂಸ್ಥೆ ತನ್ನ 6 ಪ್ರಧಾನ ಅಂಗಗಳು, ಉಪ ಅಂಗಗಳ ಮುಖಾಂತರ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ತನ್ನದೇ ಆದಂಥ ಒಂದು ಮಾರ್ಗದಲ್ಲಿ ನಡೆದು ತನ್ನದೇ ಆದಂಥ ಒಂದು ಪ್ರತಿಷ್ಠೆ, ಗೌರವವನ್ನು ಇಲ್ಲಿ ಪಡೆದುಕೊಂಡಿದೆ. ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಭಾರತದ ಹೆಜ್ಜೆ ಗುರುತುಗಳು ಏನಾಗಿವೆ? ಇನ್ ಸಚ್ ಎ prestigious organization of the world, what are the landmarks of India that should not be forgotten? ಆ ಒಂದು ಭಾರತ ಯಾವ ರೀತಿಯಾಗಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದೆ.
So India is actively participating in almost all the activities of UN. ವಿಶ್ವಸಂಸ್ಥೆಯ ಎಲ್ಲ ಚಟುವಟಿಕೆಯಲ್ಲಿ ಭಾರತ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಟು ಮೆನ್ಷನ್ ಸಮ್ ಆಫ್ ದಿ landmarks of India in UNO was. So we find immediately when San Francisco here treaty was signed here, and the next the option was given for the accepting the UNO charter. ವಿಶ್ವಸಂಸ್ಥೆಯ ಸಂವಿಧಾನ ವಿಶ್ವಸಂಸ್ಥೆಯ ಮಸೂದೆಗೆ ರಜೆ ಹಾಕಲ್ಪಟ್ಟಾಗ ಇಂಡಿಯಾ ಆಲ್ಸೋ ಪುಟ್ ದ ಸಿಗ್ನೇಚರ್. ಸೊ ಆನ್ ಬಿಹಾಫ್ ಆಫ್ ಇಂಡಿಯಾ who signed the UNO charter was V.T. Krishnamacharya. He put the signature on behalf of India for that, and India became the member of UNO. ವಿಶ್ವಸಂಸ್ಥೆಯ ಈ ರೀತಿಯಾಗಿ ಸದಸ್ಯತ್ವವನ್ನು ಪಡೆದುಕೊಂಡಿತು. Later, another very proud moment for India was 1953. Here, UNO's General Assembly had the first woman president, and that honor goes to India. It was the sister of Jawaharlal Nehru, Vijayalakshmi Pandit, here became the first president of UN. Vijayalakshmi Pandit ಸಾಮಾನ್ಯ ಸಭೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿದ್ದರು. ದ್ಯಾಟ್ ವಾಸ್ ಅ ಗ್ರೇಟ್ ಆನರ್ಸ್ ಟು ಇಂಡಿಯಾ. ಭಾರತಕ್ಕೆ ಒಂದು ಅತಿ ಗೌರವವಾದಂಥ ಒಂದು ಇಲ್ಲೇ ಸ್ಥಾನ ದೊರಕಿದ್ದು ಅಥವಾ ಒಂದು ಗೌರವವನ್ನು ನೀಡಲಾಯಿತು. ಲೇಟರ್ ಫಾರ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ many Indians were selected as the judges. ಅನೇಕ ಭಾರತೀಯರು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಲೈಕ್ ಯರ್ B.N. ರಾವ್, R.S. ಪಾಠಕ್, ನಗೇಂದರ್ ಸಿಂಗ್, and presently who is heading here mainly in the UNO International Court of Justice here, Dalveer Singh Bhandari. He is Dalveer Bhandari. He is one of the judge for mainly the International Court of Justice. These are some of the honors to our India. ಭಾರತಕ್ಕೆ ಬಂದಂಥ ಇದು ಒಂದು ಗೌರವವಾಗಿದೆ. 1977 for the first time in General Assembly meeting, Atal Bihari Vajpayee here made the speech in Hindi, and later it was Modi, Narendra Modi later on here made it in Hindi. Initially it was the first person to here speak in Hindi at General Assembly conference was Atal Bihari Vajpayee 1977. Then it was the present Prime Minister what we have got, Narendra Modi. So like this here India here has actually participated in almost all the here activities of UNO. It has also supported UNO in establishing the world peace, to fight against the diseases, to improve the hygienic conditions of the world, and eradicate malnutrition, poverty from the world. ವಿಶ್ವದಿಂದ ಈ ಅವಶ್ಯಕತೆ ನಂತರ ಈ ಒಂದು ಗುಲಾಮಗಿರಿ ಬಡತನ ಇದನ್ನು ನಿರ್ಮೂಲನೆ ಮಾಡೋದರಲ್ಲಿ ಭಾರತೀಯರು ಸಕ್ರಿಯವಾಗಿ ಅದರಲ್ಲಿ ವಿಶ್ವಸಂಸ್ಥೆ ಕೂಡ ಕೈ ಜೋಡಿಸಿದೆ. ಹಾಗೆ ರಾಜಕೀಯದಲ್ಲಿ ವಿಶ್ವಶಾಂತಿಯನ್ನು ಸ್ಥಾಪಿಸಲು ಭಾರತ ವಿಶ್ವಸಂಸ್ಥೆಗೆ ಬೆಂಬಲವಾಗಿ ನಿಂತಿದೆ. ಸಾಂಸ್ಕೃತಿಕ ರಂಗದಲ್ಲಿ ಸಾಕಷ್ಟು ಈ ಒಂದು ಭಾರತೀಯರಿಂದ ಈ ಒಂದು ನಾವು ನೋಡ್ತೀವಿ ಅಲ್ಲೇ ಸೇವೆಯನ್ನು ಸಲ್ಲಿಸಲಾಗಿದೆ. ಸೊ ಇನ್ ಎವ್ರಿ ಫೀಲ್ಡ್ ಆಫ್ UNO here India has made its mark, and here the thing is that now there is a proposal very soon India will be incorporated as the 6th permanent member of the Security Council. Hope that day will come very soon, and India will become the 6th member of the Security Permanent Council. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 6ನೇ ಶಾಶ್ವತ ಸದಸ್ಯತ್ವ ಭಾರತಕ್ಕೆ ಸಿಗುವಂಥ ಒಂದು ಸಂಭವ ಇದೆ. ಆ ಗೌರವ ಕೂಡಲೇ ಬರಲಿ ಅಂತ ಹೇಳಿ ನಾವೆಲ್ಲ ಭಾರತೀಯರು ಆಶಿಸೋಣ. ಈ ರೀತಿಯಾಗಿ ವಿಶ್ವಸಂಸ್ಥೆ 75 ವರ್ಷ ಸುದೀರ್ಘವಾದ ಪ್ರಯಾಣ ನಡೆಸಿ ಈ ರೀತಿಯಾಗಿ ವಿಶ್ವಶಾಂತಿಯನ್ನು ಸ್ಥಾಪಿಸಲು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬೆಳವಣಿಗೆ ತರಲು, ಹಾಗೆ ವಿಶ್ವದ ರಾಷ್ಟ್ರಗಳ ನಡುವೆ ಒಳ್ಳೆಯ ಸಂಬಂಧವನ್ನು ಬೆಳೆಸಲು, ಮಾನವೀಯತೆಯನ್ನು ಎತ್ತಿಡಿಯಲು, ಮಾನವ ಹಕ್ಕುಗಳನ್ನು ರಕ್ಷಿಸಲು, ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದು ಇಲ್ಲೇ ಕೊಡುಗೆಯನ್ನು ಸಲ್ಲಿಸಿ ಹೆಸರನ್ನು ಸಂಪಾದಿಸಿದೆ. ಟುಡೇ ಇಟ್ ಈಸ್ ಒನ್ ಆಫ್ ದ ಪ್ರೆಸ್ಟೀಜಿಯಸ್ international organization today what we have.
ಈಗ ವಿಶ್ವದಲ್ಲಿ ನೋಡಿದರೆ ಅದೊಂದು ಪ್ರಧಾನ ಅಂತಾರಾಷ್ಟ್ರೀಯ ಸಂಘಟನೆಯಾಗಿದೆ. ಇಷ್ಟು ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ದಿನವಾಗಿದ್ದು ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ತಲುಪಿಸಲು ಈ ವಿಷಯಗಳನ್ನು ನಾನು ಅಲ್ಲೇ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು.